ಸಿನಿಮಾ ತುಂಬ ಚೆನ್ನಾಗಿತ್ತು. 100 ಡೇಸ್ ಪಕ್ಕಾ ಆಗುತ್ತೆ. ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ, ತುಂಬ ಕಷ್ಟಪಟ್ಟು ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಎಲ್ರಿಗೊಂದು ಮೆಸೇಜ್ ಇದೆ, ಎಲ್ರಿಗೂ ರೀಚ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಒಂದೊಳ್ಳೆ ಮೆಸೇಜ್ ಇದೆ ಸರ್. ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಅದಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಅಂದರೆ ಮಗು ಕ್ಯಾರೆಕ್ಟರ್, ಒಂದೊಳ್ಳೆ ಫೀಲಿಂಗ್ಸ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಥ್ಯಾಂಕ್ ಯು. ಭಾಳ ವಿಭಿನ್ನವಾಗಿದೆ ಮತ್ತು ನಮಗೆ ಈ ಪಿಕ್ಚರ್ ತುಂಬ ಇಷ್ಟ ಆಯಿತು. ಈಗೇನು ನ್ಯಾಚುರಲ್ ನಡೀತಾ ಇದೆ, ಡೈವೋರ್ಸಸ್ಸೋದು, ಅದಕ್ಕೊಂದು ಒಳ್ಳೆ ಮೆಸೇಜ್ ಇದೆ. ಮತ್ತು ಜನಗಳು ನೋಡಿ ಅಡ್ಮೈರ್ ಮಾಡಬೇಕು ಮತ್ತು ಚೇಂಜ್ ಆಗಬೇಕು ಲೈಫಲ್ಲಿ. ಮತ್ತು ಹೀರೋಯಿನ್ಸು ಮತ್ತು ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜನ್ರೇಷನ್ಗೆ ಒಳ್ಳೆ ಪಿಕ್ಚರು. 100 ಡೇಸ್ ಓಡುತ್ತೆ. ತುಂಬ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. ಅಂದರೆ ಯೂಶ್ವಲ್ ಆಗಿ ಬರೋ ಮೂವೀಸ್ ಥರ ಇಲ್ಲ ಅದು. ಸೊ ಚೆನ್ನಾಗಿ ಅನಿಸ್ತು. ಸೆಂಟಿಮೆಂಟ್ ಇದೆ, ಬಟ್ ಚೆನ್ನಾಗಿದೆ, ಇಷ್ಟ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸಾಗಿ ನಡೀತಾ ಇದೆ ಮೂವಿ. ಅಂದರೆ ನಮಗೆ ಕ್ಯೂರಿಯಾಸಿಟಿ ಆಗ್ತಾ ಇರುತ್ತೆ, ಮುಂದೆ ಏನಾಗ್ಬೋದು ಅಂತ. ಫಸ್ಟ್ ಹೊಸ ಪ್ರತಿಭೆಗಳು ಬೆಳಿಬೇಕು. ನಮಗಿಷ್ಟ ಆಯಿತು. ನಾವು ರಿವ್ಯೂ ಚೆನ್ನಾಗಿ ಕೊಡ್ತೀವಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಸೆಕೆಂಡ್ ಹಾಫ್ ಅಂತೂ ಸೂಪರಾಗಿತ್ತು. ಚೇತು ಅಂಡ್ ಅವ್ರ ಮಾವ ಸೂಪರ್. ಥ್ಯಾಂಕ್ ಯು. ಲಾಸ್ಟಲ್ಲಿ ಫೈಟ್ದು ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗು ಮದರು ಇದು ಕಾನ್ಸೆಪ್ಟ್ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲರೂ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲ. ತುಂಬ ಚೆನ್ನಾಗಿತ್ತು. ಓಕೆ ಆಯಿತು. ನಿಮಗೆ ಎಲ್ಲ ಸೀನು ಇಷ್ಟ ಆಯಿತು. ಪಾಪು ಅದಂತೂ ತುಂಬ ಸ್ವಲ್ಪ ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿ ಇತ್ತು. ಆ್ಯಂಡ್ ಫಸ್ಟ್ 20 ಮಿನಿಟ್ಸ್ ತಾಯಿ ಸೆಂಟಿಮೆಂಟ್ ಸೀನ್ ಇದೆಯಲ್ಲ, ಅದು ಕೂಡ ಸಖತ್ತಾಗಿದೆ. ಆ್ಯಂಡ್ ಲಾಸ್ಟಲ್ಲೂ ಕ್ಲೈಮ್ಯಾಕ್ಸ್ ಕೂಡ ಎಲ್ಲ ಕನೆಕ್ಟ್ ಆಗ್ತಾರೆ. ಸೊ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಸ್ಟೋರಿನೂ ಸಖತ್ತಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ತುಂಬ ಕನೆಕ್ಟ್ ಆಗ್ತೀವಿ ನಾವು. ಸೊ ಓವರಾಲ್ ಸೆಕೆಂಡ್ ಹಾಫ್ ಮಾತ್ರ. ಆ್ಯಂಡ್ ಓವರಾಲ್ ಫಿಲಮ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಫಿಲಮ್ನ ಬಂದು ಚೆನ್ನಾಗಿ ನೋಡಿ ಬೆಳೆಸಿ. ಹೊಸಬ್ರು ಫಿಲಮ್, ಸೊ ಹಂಗಾಗಿ. ಯಾಕಂದರೆ ಫಿಲ್ಮ್ ಮಾತ್ರ ಚೆನ್ನಾಗಿ ಬಂದಿದೆ. ಯಾಕಂದರೆ ಫ್ಯಾಮ್ಲಿ ಕಂಟೆಂಟ್ ಇರೋ ಫಿಲ್ಮು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕಂಟೆಂಟ್ ಇರೋ ಫಿಲ್ಮು, ಫ್ಯಾಮ್ಲಿ ಕಂಟೆಂಟ್ ಇರೋ ಫಿಲ್ಮು ಅಪ್ಪು ಸರ್ ಬಿಟ್ಟರೆ ಇವಾಗ ಶಿವಣ್ಣ ಮಾಡಿರೋದು ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾಕೆ ಬೃಂದಾ ಆಚಾರ್ಯರು ಈ ಫಿಲ್ಮಲ್ಲಿ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾಕಂದರೆ ಒಂದು ಫ್ಯಾಮ್ಲಿ ಏನಂತ ಇದರೊಳಗೆ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆ ಮಾರ್ಲಮಿ ಅಂತ ನಾವು ಹಬ್ಬ ಮಾಡ್ತೀವಿ, ಇದರೊಳಗೆ ಒಂದು ಥರ ಚೆನ್ನಾಗಿ ಏನೋ ಒಂದು ರಿವ್ಯೂಸ್ ಸೂಪರಾಗಿ ತೋರಿಸಿದ್ದಾರೆ. ಯಾಕಂದರೆ ಈ ಥರ ಯಾಕಂದ್ರೆ ಸೀರಿಯಲಲ್ಲಿ ನೋಡಿ ಈ ಥರ ಫಿಲ್ಮಲ್ಲಿ ನೋಡೋಕ್ಕೆ ಒಂದು ಚೆನ್ನಾಗಿ ರಿವ್ಯೂ ಬರುತ್ತೆ. ದಯವಿಟ್ಟು ಫಿಲ್ಮ್ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. ಈ ಹೋಪ್ನ ಮಾರ್ಲಮಿ ಫಿಲ್ಮಿಗೆ ಅಂಕರ ಇನ್ನೊಂದು ಸತಿ ಫಿಲ್ಮ್ ನೋಡೋಕೆ ಅಂಕರ ಅದೆಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ನೋಡಿ ಮೂವಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಥರ ಸ್ಟೋರಿ ನಾನು ಎಲ್ಲೂ ನೋಡಿರಲಿಲ್ಲ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಮೂವಿ. ಸೊ ಎಲ್ಲರೂ ಬಂದು ನೋಡಲೇಬೇಕಂತ ನಾನು ಹೇಳ್ತೀನಿ. ಥಿಯೇಟ್ರಿಗೆ ಬಂದೇ ನೋಡಿ. ಇಂಥ ಒಳ್ಳೆ ಮೂವಿ ನೀವು ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಯಾವ ಸೀನ್ ತುಂಬ ಇಷ್ಟ ಆಯಿತು? ನಂಗೆ ನಿಜ ಹೇಳಬೇಕು ಅಂತಂದರೆ ನನಗೆ ಎಲ್ಲ ಸೀನ್ ಇಷ್ಟ ಆಗಿದೆ. ಬಿಕಾಸ್ ಐ ಕುಡ್ ಕನೆಕ್ಟ್ ಟು ಎವ್ರಿ ಸೀನ್. ಎಲ್ಲ ಸೀನ್ ಲಾಸ್ಟಿಗೆ ನಾನು ಇವಾಗ ಅದು ಹೇಳಿದರೆ ಜನ ಓಕೆ ನಾನು ಹೇಳ್ಬಿಡ್ತೀನಿ. ಲಾಸ್ಟಿಗೆ ಅವ್ರ ಮಗುಗೋಸ್ಕರ ಅವ್ರಿಗೇನು ಅದು ಕೋಪ ಬರುತ್ತಲ್ಲ, ಆ್ಯಂಡ್ ಅದಕ್ಕೆ ಅವರ ಡಿಸಿಷನ್ ಏನು ತೊಗೋತಾರೆ, ಅದು ಲಾಸ್ಟಿಗೆ ಏನು ತೋರಿಸಿದ್ದಾರೆ, ಅದು ತುಂಬ ಕನೆಕ್ಟ್ ಆಗಿದೆ. ನಾನು ಹೇಳೋಕ್ಕೆ ಒಂದೇ ಒಂದು ಇಷ್ಟಪಡ್ತೀನಿ ಏನಂತಂದರೆ, ಕೊನೆವರೆಗೆ ನಮಗೆ ಲಾಸ್ಟ್ವಾಗಿ ಯಾರು ಇರ್ತಾರಂತಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟೇ. ಈ ಪ್ರೀತಿ ಗೀತಿ ಎಲ್ಲ ಪುಸ್ತಕ ಬದನೆಕಾಯಿ ಅದು ಪ್ರೂವ್ ಮಾಡಿದ್ದಾರೆ ಇದು ಮೂವಿಯಲ್ಲಿ. ಸೊ ಯಾವಾಗೂ ನಮ್ಮ ಅಪ್ಪ ಅಮ್ಮನ ನಾವು ರೆಸ್ಪೆಕ್ಟ್ ಮಾಡಬೇಕು. ಈ ಮೂವಿಯಲ್ಲಿ ಅದಿದೆ. ಸೊ ಅಷ್ಟೇ. ವೆರಿ ನೈಸ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ನ್ಯಾಷನಲ್ ಅವಾರ್ಡ್ ಗ್ಯಾರಂಟಿ. ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಸ್ಪೆಷಲಿ ಹೀರೋ ಮತ್ತು ಹೀರೋಯಿನ್. ತುಂಬ ಫ್ರೆಶ್ ಆಗಿದೆ ಮೂವಿ. ಪ್ರೀಮಿಯರ್ ಶೋ ಆದಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳೋದು ನಾರ್ಮಲ್ ಆಗೋಗಿದೆ. ಅದನ್ನು ದಾಟಿ ಹಾಫ್ ಆನ್ ಅವರ್ ಹುಲಿವೇಷ ಹಾಕಿ ಅದಕ್ಕೆ ಮೇಕಪ್ ಹಾಕಿ ಹಾಫ್ ಆನ್ ಅವರ್ ನಿಲ್ಲೋದೇ ತುಂಬ ದೊಡ್ಡ ವಿಷಯ. ಎಲ್ಲರೂ ಹಾರ್ಡ್ ವರ್ಕ್ ಇಲ್ಲಿ ಕಾಣಿಸ್ತಾ ಇದೆ. ಇವರು ಹಾರ್ಡ್ ವರ್ಕಿಗೆ ಸಿನಿಮಾ ಸಕ್ಸಸ್ ಆಗಬೇಕು. ನನಗಂತೂ ತುಂಬ ಇಷ್ಟ ಆಗಿದೆ ಸಿನಿಮಾ. ನೀವು ಬಂದು ಸಿನಿಮಾ ನೋಡಿ. ಟಿಪಿಕಲಿ ಅಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸು, ಅಂದರೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರು. ಎಲ್ಲ ಕ್ಯಾರೆಕ್ಟ್ರು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ನನಗೆ ಈಗಲೂ ಹಾರ್ಟ್ ಬೀಟ್ ಹೊಡ್ಕೊಳ್ತಾ ಇದೆ. ಚೇತು ಕ್ಯಾರೆಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಮೂವಿ ಅಂತೂ ಕೇಳಂಗೆ ಇಲ್ಲ. ಇಮೋಷನ್ಸ್ ಫೀಲಿಂಗ್ಸ್ ಇರೋರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಷ್ಟೋ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡ್ಕೊಂಡಿರ್ತೀರ ನೀವು.
ಎಷ್ಟೋ ಸಾಕಷ್ಟು ಸಿನಿಮಾಗಳು ಓ ಟಿ ಟಿಗೆ ಬಂದಮೇಲೆ ಅಯ್ಯೋ ಥಿಯೇಟ್ರಲ್ಲಿ ನಾನು ನೋಡಲಿಲ್ವಲ್ಲ ಸಿನಿಮಾ ಅಂತ ಸಾಯ್ತೀರಾ. ಬಂದು ನೋಡ್ರಿ ಸಿನಿಮಾನ, ಥಿಯೇಟ್ರಿಗೆ ಬಂದು ನೋಡ್ರಿ ಸಿನಿಮಾನ ಹೆಂಗಿದೆ ಅಂತ. ಕರಳು ಕಿವುಚ್ಕೊಂಡು ಹೊರಗಡೆ ಬರ್ತೀರಾ. ಇಷ್ಟೇ ಹೇಳ್ತೀನಿ, ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ. ಫುಲ್ಲು ಸೈಕಾಗಿ ಹೋಗಿದೆ, ಫುಲ್ಲು ಇನ್ನೂ ಹಾರ್ಟ್ ಬೀಟ್ ಹೊಡ್ಕೊಳ್ತಾ ಇದೆ. ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ, ಆಮೇಲೆ ನೀವೇ ಮಾತಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡ್ಬೋದು. ಇಟ್ಸ್ ವೆರಿ ನೈಸ್ ಮೂವಿ. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾರ್ನಮಿ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಒಂದು ಎಮೋಷನ್, ಒಂದು ಆ್ಯಕ್ಷನ್, ಒಂದು ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ಎಲಿಮೆಂಟು ಇದೆ. ಒಂದು ಕಮರ್ಷಿಯಲ್ ಸಿನಿಮಾಗೆ ಬೇಕಾದಂಥ ಎಲ್ಲ ಎಲಿಮೆಂಟ್ ಜೊತೆಗೆ ಭಾಳ ಖುಷಿ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ಅದ್ಭುತವಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಂತ ಇದು ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ, ಆಲ್ ದಿ ಬೆಸ್ಟ್. ಮಾರ್ನಮಿ ಸಿನಿಮಾ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡು ಹುಲಿ ವೇಷದ್ದು ತೋರಿಸೋದು ತುಂಬ ಚೆನ್ನಾಗಿದೆ. ಚರಣ್ ರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಚೈತ್ರ ಆಚಾರ್, ಋತ್ವಿಕ್, ತಿಂದಾ ಕೇರ್ ಸಿನಿಮಾನ ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್. ಜೈ ಶ್ರೀರಾಮ್. ಎಲ್ಲ ಕನ್ನಡಿಗರಿಗೂ ನಮಸ್ತೆ. ತುಂಬ ಚೆನ್ನಾಗಿದೆ ಮೂವಿ, ಮುಂದವರೆಲ್ಲ ಬಂದು ನೋಡ್ಬೋದು. ಮತ್ತು ಪಿಲಿನಲ್ಲಿಗೆ ಬಂದು ಎಲ್ಲರೂ ಯೂಟ್ಯೂಬ್ ಈ ಥರ ಚಾನಲ್ ಸ್ಟೇಜ್ ಮೇಲೆ ಅಷ್ಟೇ ಮಾಡಿದ್ದಾರೆ. ಇವರು ಫಸ್ಟ್ ಟೈಮ್ ತಗೊಬಂದು ಸಿನಿಮಾಗೆ ತೊಗೊಬಂದಿರೋದು ಇವರೇ ಫಸ್ಟ್ ಟೈಮು. ಮತ್ತು ಪ್ರೀತಿ ವಾತ್ಸಲ್ಯ ಯಾವ ಥರ ಇರಬೇಕು, ಮತ್ತು ತುಳುನಾಡ ಸಂಸ್ಕೃತಿ, ತುಳುನಾಡದ್ದು ಎಲ್ಲ ಸೊಬಗು ಮತ್ತು ಭಾಷೆ ಎಲ್ಲ ತೋರಿಸಿದರೆ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಫಿಲಿಮು. ನಾನು ನೋಡ್ತಾ ಮುಂಚೆಯಿಂದ ಸೀರಿಯಲಲ್ಲಿ ಮಾಡ್ತಾಯಿದ್ರು ಸರ್, ಗಿಣಿರಾಮ ಸೀರಿಯಲಿಂದ ನೋಡ್ತಾ ಬಂದಿದ್ದೀನಿ ಸರ್ನ. ತುಂಬ ಚೆನ್ನಾಗಿದೆ. ಹ್ಯಾಂಡ್ಸಮ್ ಸರ್, ತುಂಬ ಜೈ. ಓಕೆ, ಈಗ ತಾನೇ ಮಾರ್ನಮಿ ಮೂವಿನ ನೋಡ್ಕೊಂಡು ಬಂದೆ. ತುಂಬ ಇಂಟೆನ್ಸ್ ಆಗಿತ್ತು ಮೂವಿ. ನನಗೆ ರಿತ್ವಿಕ್ ಮತ್ತು ಚೈತ್ರ ಅವ್ರದ್ದು ಏನೋ ಕೆಮಿಸ್ಟ್ರಿ ತುಂಬ ಇಷ್ಟ ಆಯಿತು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಐ ಲೈಕ್ ವಾಟ್ ಚೈತ್ರ ಆಚಾರ್ ಡಿಡ್. ಆಮೇಲೆ ಸೆಕೆಂಡ್ ಹಾಫಲ್ಲಿ ರಿತ್ವಿಕ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಂಟೆನ್ಸ್ ಆಗಿತ್ತು. ಆಮೇಲೆ ಓವರಾಲ್ ಫುಲ್ಲಿ ಎಮೋಷನ್ ಪ್ಯಾಕ್ಡ್ ಆಗಿತ್ತು. ಲೈಕ್ ಐ ಆಮ್ ಔಟ್ ಆಫ್ ವರ್ಡ್ಸ್ ನಾವು. ಸ್ವಲ್ಪ ಜಾಸ್ತಿ ಇಂಟೆನ್ಸ್ ಆಗಿತ್ತು ಅನಿಸ್ತು ನನಗೆ ಮೂವಿ. ಆ್ಯಂಡ್ ದೆನ್ ತುಂಬ ಸ್ಲೋ ಪೇಸಲ್ಲಿ ಮೂವ್ ಆಗ್ತಿದೆ ಅಂತ ಅನಿಸಿದ್ರು ಮಧ್ಯೆ ಸಾಂಗ್ಸ್ ಎಲ್ಲ ಬಂದು ಆ್ಯಂಡ್ ಇಟ್ ರಿಕ್ವೈರ್ಡ್ ಅಷ್ಟು ಆ ಪೇಸ್ ಬೇಕಾಗಿತ್ತು ಅಂತ ಅನಿಸ್ತು. ಯಾ, ದಟ್ಸ್ ಆಲ್. ಐ ಮೀನ್ ಈ ವರ್ಷ ನಾನು ನೋಡಿದ್ದು ಮೊದಲನೇ ಫಿಲ್ಮ್ ಇದು. ವೆರಿ ಹ್ಯಾಪಿ ದಟ್ ಐ ಕೇಮ್ ಆ್ಯಂಡ್ ವಾಚ್ ದಿಸ್. ನನಗೆ ಫಸ್ಟ್ ಹಾಫಲ್ಲಿ ಚೈತ್ರ ದೀಕ್ಷಾ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಚೇತು ಕ್ಯಾರೆಕ್ಟರ್ ತುಂಬ ಹತ್ರ ಆಯಿತು. ಯಾ, ಸೊ ಇಟ್ಸ್ ಸಖತ್ ಮೂವಿ, ವಂಡರ್ಫುಲ್ ಮೂವಿ. ಐ ಥಿಂಕ್ ಎಲ್ಲರೂ ಕೂತು ನೋಡುವಂಥ ಮೂವಿ. ಸ್ವಲ್ಪ ಎಮೋಷ್ನಲಿ ಇಂಟೆನ್ಸ್ ಆಗಿತ್ತು. ಯಾ, ಐ ರಿಯಲಿ ಎಂಜಾಯ್. ನಮಸ್ಕಾರ. ಇವಾಗ ಜಸ್ಟ್ ಮಾರ್ನಮಿ ನೋಡಿದೆ. ಚೈತ್ರಗೋಸ್ಕರ ನೋಡಿದೆ ಅಂತ ಆನೆಸ್ಟಾಗೇ ಹೇಳ್ತೀನಿ. ಅವಳಿಗೋಸ್ಕರನೇ ಬಂದಿದ್ದು. ಆ್ಯಂಡ್ ಶಿ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಹೋಲ್ ಫಿಲ್ಮ್. ಅವಳು ಪ್ರತಿ ಸತಿ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಒಂಥರ ನನಗೆ ಖುಷಿ ಆಗೋದು. ತೀರಾ ಬಯಸ್ಡಾಗಿ ಹೇಳ್ತಿಲ್ಲ, ಬಟ್ ಆನೆಸ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲರೂ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಾಳೆ ಈ ಫಿಲ್ಮನ್ನು ನಿಮ್ಮ ಹತ್ತಿರದ ಚಿತ್ರರಂಗ ಮಂದಿರದಲ್ಲಿ ಹೋಗಿ ನೋಡಿ. ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ಸ್ಪೆಷಲಿ ಪ್ಲೀಸ್ ಚೈತ್ರಗೋಸ್ಕರ ಖಂಡಿತವಾಗ್ಲೂ ಈ ಫಿಲ್ಮ್ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ಸರ್ತಿ ಚೈತ್ರ ಸ್ಕ್ರೀನ್ ಮೇಲೆ ಬಂದಾಗ ಎಕ್ಸೈಟ್ ಆಯಿತು. ಬಟ್ ಅವಳು ಮಾಡಿರೋದು ಅಂದರೆ ಐ ಡೋಂಟ್ ನೋ, ಲೈಕ್ ಶಿ ಈಸ್ ಡನ್ ಅ ಬಬ್ಲಿ ಕ್ಯಾರೆಕ್ಟರ್, ಬಟ್ ಅದನ್ನು ಅವಳದೇ ಆದ ರೀತಿಯಲ್ಲಿ ಮಾಡಿದ್ದಾಳೆ. ಸೊ ಐ ಕ್ಯಾಂಟ್ ರಿಯಲಿ ಎಕ್ಸ್ಪ್ಲೇನ್. ಸೊ ದೇರ್ ಸಮಥಿಂಗ್ ಅಬೌಟ್ ಹರ್ ದಟ್ಸ್ ವೆರಿ ಡಿಫ್ರೆಂಟ್ ದಟ್ ಮೇಕ್ಸ್ ಅ ಸ್ಟ್ಯಾಂಡ್ ಅಪಾರ್ಟ್. ಸೊ ಐ ಥಿಂಕ್ ಅವ್ರ ಇಂಟ್ರೊಡಕ್ಷನ್ ಸೀನ್ ಇರ್ಬೋದು, ಅವ್ರು ನೀವು ತುಂಬ ಕ್ಯೂಟ್ ಮಾಡ್ರೆ ಅಂತ ಎಷ್ಟು ತುಂಬ ಚೆನ್ನಾಗಿ ಹೇಳಿದ್ದಾಳೆ. ದಟ್ ಸೀನ್ ವಾಸ್ ವೆರಿ ಕ್ಯೂಟ್. ಆ್ಯಂಡ್ ಪ್ರತಿ ಒಂದು ಸೀನು ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಲವ್ ದ ಕ್ಲೈಮ್ಯಾಕ್ಸ್ ಆಲ್ಸೋ. ನಾನು ಜಾಸ್ತಿ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಥಿಯೇಟ್ರಿಗೆ ಹೋಗ್ಬಿಟ್ಟು. ನಾಳೆ ರಿಲೀಸ್ ಆಗ್ತಿದೆ, ಮತ್ತೆ ಹೇಳ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಈ ಫಿಲ್ಮನ್ನು ನೋಡಿ ಸಪೋರ್ಟ್ ಮಾಡಿ.